ಹೊಡಿತಾನೆ ಬಡಿತಾನೆ ದರ್ಶನ್, ಸತ್ಯ ಹೇಳ್ತೀನಿ. ಇಂದು ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಡೇ. ಮಾಫಿ ಸಾಕ್ಷಿ ಟೆನ್ಷನ್ ಶುರುವಾಗಿದೆ. ಡಿ ಗ್ಯಾಂಗ್ಗೆ ಈಗ ಡವಡವ ಅಂತ ಇದೆ ನೋಡಿ. ಹೊಡಿತಾನೆ ಬಡಿತಾನೆ ದರ್ಶನ್, ಸತ್ಯ ಹೇಳ್ಬಿಡ್ತೀನಿ ಅಂತ ಮಾಫಿ ಸಾಕ್ಷಿ ಮುಂದಾಗಿರುವಂಥದ್ದು. ಈಗ ಇಂದು ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಡೇ. ಮಾಫಿ ಸಾಕ್ಷಿ ಟೆನ್ಷನ್ ಇದೆ. ಈಗ ಡಿ ಗ್ಯಾಂಗ್ಗೆ ಡವಡವ ಅಂತ ಇದೆ. ದರ್ಶನ್ ಪಾಲಿಗೆ ಕಂಟಕವಾಗುತ್ತಾ ಈ ಮಾಫಿ ಸಾಕ್ಷಿ ಅಂತ. ಮಾಫಿ ಸುಳಿಯಲ್ಲಿ ಸಿಲುಕಿರುವಂತಹ ಇಡೀ ಡಿ ಗ್ಯಾಂಗ್. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಇಂದು ಮಹತ್ವದ ದಿನ. ಇಂದು ಮಾಫಿ ಸಾಕ್ಷಿ ಅರ್ಜಿ ಕುರಿತು ಕೋರ್ಟ್ ಆದೇಶವನ್ನ ನೀಡಲಿದ್ದು, ಆರೋಪಿ ಪ್ರದೂಷ್ ಸಲ್ಲಿಸಿದ್ದಂತಹ ಮಾಫಿ ಸಾಕ್ಷಿ ಅರ್ಜಿ ಬೆಂಗಳೂರಿನ CCH 59ನೇ ಕೋರ್ಟ್ನಿಂದ ಆದೇಶ ಮಾಡಲಿದೆ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ನಿರ್ಣಾಯಕ ದಿನ. ಮಾಫಿ ಸಾಕ್ಷಿ ಅರ್ಜಿ ಅಂಗೀಕಾರ ಆಗುತ್ತಾ ಅಥವಾ ತಿರಸ್ಕಾರವಾಗುತ್ತಾ? ಕೋರ್ಟ್ ಆದೇಶದತ್ತ ದರ್ಶನ್ ಸೇರಿ ಆರೋಪಿಗಳ ಚಿತ್ತ ಈಗ ಇರುವಂಥದ್ದು. ಏನಾಗುತ್ತೆ? ಮಾಫಿ ಸಾಕ್ಷಿ ಅರ್ಜಿ ಅಂಗೀಕಾರ ಆಗುತ್ತಾ ಅಥವಾ ತಿರಸ್ಕಾರ ಆಗುತ್ತಾ ಅಂತ ಎಲ್ಲರ ಚಿತ್ತ ಇರುವಂಥದ್ದು. ಅಂದರೆ ಕೋರ್ಟ್ ಆದೇಶದತ್ತ ಈಗ ದರ್ಶನ್ ಸೇರಿ ಆರೋಪಿಗಳ ಚಿತ್ತ ಇದೆ. ಹೊಡಿತಾನೆ ಬಡಿತಾನೆ ದರ್ಶನ್, ಸತ್ಯ ಹೇಳ್ತೀನಿ ಅಂತ ಮಾಫಿ ಸಾಕ್ಷಿ ಮುಂದಾಗಿರುವಂಥದ್ದು. ಈಗ ಮಾಫಿ ಸಾಕ್ಷಿ ಟೆನ್ಷನ್ ಡಿ ಗ್ಯಾಂಗ್ಗೆ ಶುರುವಾಗಿದೆ. ಮಾಫಿ ಸುಳಿಯಲ್ಲಿ ಇಡೀ ಡಿ ಗ್ಯಾಂಗ್ ಸಿಲುಕಿರುವಂಥದ್ದು. ರೇಣುಕಾ ಸ್ವಾಮಿ ಹತ್ಯೆ ಕೇಸಿಗೆ ಇಂದು ಮಹತ್ವದ ದಿನ, ನಿರ್ಣಾಯಕ ದಿನ. ಇಂದು ಆರೋಪಿ ಪ್ರದೂಷ್ ಸಲ್ಲಿಸಿದಂತಹ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆಯಾಗಲಿದೆ. ಇಂದು ಬೆಂಗಳೂರಿನ CCH 59ನೇ ಕೋರ್ಟ್ನಿಂದ ಆದೇಶ ಬರಲಿದೆ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂದು ನಿರ್ಣಾಯಕ ದಿನ. ಮಾಫಿ ಸಾಕ್ಷಿಗೆ ಅವಕಾಶ ನೀಡಬೇಕಾ ಅಥವಾ ಬೇಡವಾ? ಅಲ್ಲದೆ ಉಳಿದ ಆರೋಪಿಗಳ ವಾದವನ್ನು ಆಲಿಸಬೇಕಾ ಬೇಡವಾ? ಈ ಪ್ರಶ್ನೆಗಳಿದೆ. ಈ ಎಲ್ಲಾ ಪ್ರಶ್ನೆಗಳ ಕುರಿತು ಕೋರ್ಟ್ನಿಂದ ಮಹತ್ವದ ಆದೇಶ ಬರಲಿದೆ ಇಂದು. ಇನ್ನು ನ್ಯಾಯಾಧೀಶೆ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಆದೇಶವನ್ನು ನೀಡಲಿದ್ದಾರೆ. ಮಾಫಿ ಸಾಕ್ಷಿಗೆ ಸಮ್ಮತಿ ನೀಡಿದ್ರೆ ಪ್ರಕರಣಕ್ಕೆ ಇಲ್ಲಿ ಹೊಸ ತಿರುವು ಸಿಗುತ್ತೆ. ಅರ್ಜಿ ಅಂಗೀಕಾರವಾದ್ರೆ ಮುಂದಿನ ಸಾಕ್ಷ್ಯ ಪ್ರಕ್ರಿಯೆ ನಿರ್ಣಾಯಕವಾಗುತ್ತೆ. ಅರ್ಜಿ ತಿರಸ್ಕಾರವಾದ್ರೆ ಮುಂದಿನ ಕಾನೂನು ಕ್ರಮದ ಕುತೂಹಲ ಇರುವಂಥದ್ದು ಇಲ್ಲಿ. ಇನ್ನು ಆರೋಪಿಗಳ ಮೇಲೆ ಮಾಫಿ ಸಾಕ್ಷಿ ಆದೇಶದ ಪರಿಣಾಮ ಏನು ಬೀರುತ್ತೆ ಇಲ್ಲಿ ನೋಡಿ. ಸೆಷನ್ ಕೋರ್ಟ್ ಆದೇಶದತ್ತ ಈಗ ಆರೋಪಿಗಳು ಹಾಗೂ ಕುಟುಂಬಸ್ಥರ ಚಿತ್ತ ಇದೆ. ಏನು ಒಂದು ಆದೇಶ ಬರುತ್ತೆ ಇಲ್ಲಿ ಅಂತ. ಪರಪ್ಪನ ಅಗ್ರಹಾರದಿಂದ VC ಮೂಲಕ ಹಾಜರಾಗಲಿರುವಂತಹ ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳು ಹಾಜರಾಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರತ್ಯೇಕ ಕೊಠಡಿಯಿಂದ ಪ್ರದೂಷ್ VC ಮೂಲಕವಾಗಿ ಹಾಜರಾಗಲಿದ್ದಾರೆ. ಇಂದಿನ ಆದೇಶದ ಬಳಿಕ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಹೊಸ ಟ್ವಿಸ್ಟ್ ಸಿಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಅರುಣ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮಾಫಿ ಸಾಕ್ಷಿಯ ಒಂದು ಕೋರ್ಟ್ ಆದೇಶವನ್ನ ನೀಡಲಿರುವಂಥದ್ದು. ಅಂದ್ರೆ ಏನಾಗುತ್ತೆ? ಮಾಫಿ ಸಾಕ್ಷಿಯನ್ನ ಪರಿಗಣಿಸಬೇಕಾ ಬೇಡವಾ ಅನ್ನುವಂಥದ್ದು ಪ್ರಶ್ನೆ ಆಗಿ ಉಳಿದುಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಖಂಡಿತ ಲಕ್ಷ್ಮಿ, ಇವತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಪ್ರದೋಷ್ ಸಲ್ಲಿಸಿದಂತಹ ಅರ್ಜಿಯ ಒಂದು ತೀರ್ಪನ್ನು ಇವತ್ತು ಕೋರ್ಟ್ ಪ್ರಕಟ ಮಾಡುವಂಥದ್ದು. ಅದು ಯಾಕಂದರೆ ಈಗಾಗಲೇ ಮಾಫಿ ಸಾಕ್ಷಿಗೆ ಏನು ಪ್ರದೋಷ್ ಅವರು ಅರ್ಜಿಯನ್ನು ಹಾಕಿರುವಂಥದ್ದು, ಆ ಅರ್ಜಿಯಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು. ಆ ಒಂದು ಆಧಾರದ ಮೇಲೆ ಮೊನ್ನೆ ಏನು ವಾದ ಮತ್ತು ಪ್ರತಿವಾದ ಆಗಿರುವಂಥದ್ದು. ಏನು ಪ್ರದೋಷ್ ಪರವಾಗಿ ದಿವಾಕರ್ ಅವರು ವಾದವನ್ನು ಮಾಡಿದರು, ಮತ್ತು ದರ್ಶನ್ ಅವರ ಪರವಾಗಿ ಏನು ಹಿರಿಯ ವಕೀಲರಾದಂಥ ಅಜ್ಮತ್ ಪಾಷಾ ಅವರು ವಾದವನ್ನು ಮಾಡಿದರು, ಮತ್ತು ಪ್ರಾಸಿಕ್ಯೂಷನ್ ಸಹ ತನ್ನ ನಿಲುವನ್ನು ತಿಳಿಸಿತ್ತು. ನಮಗೆ ಯಾವುದೇ ರೀತಿಯಂಥ ಅಭ್ಯಂತರ ಇಲ್ಲ, ಈ ಪ್ರದೋಷ್ ಮಾಫಿ ಸಾಕ್ಷಿಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ, ಹಾಗಾಗಿ ಮಾಫಿ ಸಾಕ್ಷಿಯನ್ನು ಪರಿಗಣನೆ ಮಾಡಬಹುದು ಅಂತ ಸಹ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿದರು. ಆದರೆ ಅಂತಿಮವಾಗಿ ಇವತ್ತು ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡುತ್ತೆ. ಯಾಕಂದರೆ ಈ ಒಂದು ಹಂತದಲ್ಲಿ ನಾವು ಮಾಫಿ ಸಾಕ್ಷಿಯನ್ನು ಪರಿಗಣನೆ ಮಾಡಬೇಕಾ ಬೇಡವಾ ಅನ್ನೋದು ಸಹ ಕೋರ್ಟ್ ನಿರ್ಧಾರ ಮಾಡುತ್ತೆ. ಯಾಕಂದರೆ ಕಳೆದ 2 ವರ್ಷಗಳಿಂದ ಆರೋಪಿ ಏನು ಸುಮ್ಮನಿದ್ದು ಈಗ ಬಂದು ಕೋರ್ಟ್ ಮುಂದೆ ಮಾಫಿ ಸಾಕ್ಷಿಯಾಗಿ ಹೇಳಿಕೆ ನೀಡ್ತಾ ಇದ್ದಾನೆ ಅಂದರೆ ಅದರ ಹಿನ್ನೆಲೆ ಏನಿರುತ್ತೆ, ಮತ್ತು ಆತನಿಗೆ ಯಾರಾದರೂ ಮಾಫಿ ಸಾಕ್ಷಿ ಬಗ್ಗೆ ಏನಾದರೂ ಮಾಹಿತಿ ಹಿಂದೆ ಏನಾದರೂ ಕೊಟ್ಟಿದ್ರಾ ಅನ್ನೋದ್ರ ಬಗ್ಗೆ ಸಹ ಕೋರ್ಟ್ ಪರಿಗಣನೆ ಮಾಡುತ್ತೆ. ಮತ್ತು ಇವತ್ತೇನಾದರೂ ಮಾಫಿ ಸಾಕ್ಷಿಗೆ ಏನು ಪ್ರದೋಷ್ ಸಲ್ಲಿಸಿದಂತಹ ಅರ್ಜಿಯನ್ನು ಪುರಸ್ಕಾರ ಆದರೆ ಮುಂದಿನ ಆರೋಪಿಗಳ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ ಅದನ್ನು ಸಹ ಕೋರ್ಟ್ ಗಮನ ಹರಿಸುತ್ತೆ. ಅದ್ರ ಜೊತೆಗೆ ಏನಂದರೆ ಒಂದು ವೇಳೆ ತಿರಸ್ಕಾರ ಆದರೆ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ, ಮತ್ತು ಕೋರ್ಟ್ನಲ್ಲಿ ಅದೇ ಇದೆ ಟ್ರಯಲ್ ಸಹ ಮುಂದುವರಿಯುತ್ತೆ. ಜೊತೆಗೆ ಏನಂದರೆ ಪ್ರಮುಖವಾಗಿ ದರ್ಶನ್ ಅವರು ಏನು ನಾನು ಅಂದರೆ ಗನ್ನಿಂದ ಶೂಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಪ್ರದೋಷ್ಗೆ ಹೇಳಿರುವಂಥದ್ದು, ಆ ಒಂದು ಅಂಶವನ್ನು ಸಹ ತನ್ನ ಏನು ಅರ್ಜಿಯಲ್ಲಿ ಪ್ರದೋಷ್ ಅವರು ಉಲ್ಲೇಖ ಮಾಡಿರುವಂಥದ್ದು. ಇದು ಈ ರೀತಿಯ ಮಾಹಿತಿಗಳು ಇನ್ನೂ ಜಾಸ್ತಿ ಇರುವಂಥದ್ದು ಪ್ರದೋಷ್ ಬಳಿ. ಹಾಗಾಗಿ ಆತ
ಪ್ರದೋಷ್ ಈಗ ಅರ್ಜಿಯಲ್ಲಿ ಕೋರ್ಟ್ಗೆ ಹಾಕೊಂಡಿರುವಂಥದ್ದು. ಯಾಕಂದರೆ ಕೊಲೆ ಪ್ರಕರಣದ ಸಂಪೂರ್ಣ ಮಾಹಿತಿ ನನಗೆ ತಿಳಿದಿರುವಂಥದ್ದು, ಮತ್ತು ಕೊಲೆ ನಡೆದ ದಿಂದಲೂ ಮತ್ತು ಅದನ್ನು ಬಾಡಿಯನ್ನು ಅರಣ್ಯಕೋಸ್ವಾಮಿ ಅವರ ಬಾಡಿ ಡಿಸ್ಪೋಸ್ ಆಗೋ ತನಕ ಸಹ ಎಲ್ಲ ಮಾಹಿತಿ ನನಗೆ ಗೊತ್ತಿದೆ. ಹಾಗಾಗಿ ನಾನು ಸತ್ಯವನ್ನು ನುಡಿತೀನಿ, ಇದರಿಂದ ನನಗೆ ಮಾಫಿ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರದೋಷ್ ಅವರು ಅರ್ಜಿಯನ್ನು ಹಾಕಿರುವಂಥದ್ದು. ಆದರೆ ಈಗ ಕೋರ್ಟ್ ಯಾವ ರೀತಿ ತೀರ್ಪನ್ನು ಕೊಡುತ್ತೆ, ಒಂದು ವೇಳೆ ಅವರ ಅರ್ಜಿ ತಿರಸ್ಕಾರ ಮಾಡುತ್ತಾ ಅಥವಾ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅವರ ಅರ್ಜಿಯನ್ನು ಅಂಗೀಕಾರ ಮಾಡುತ್ತಾ ಅನ್ನೋದ್ರ ಬಗ್ಗೆಯೂ ಸಹ ಒಂದು ಆದೇಶ ಇರುವಂಥದ್ದು. ಅದ್ರ ಜೊತೆಗೆ ಇತರ ಆರೋಪಿಗಳ ವಾದವನ್ನು ನಾವು ಕೇಳಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಸಹ ಇವತ್ತು ಕೋರ್ಟ್ ತೀರ್ಪನ್ನು ಪ್ರಕಟ ಮಾಡುವಂಥದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.